ನಮಗೆಲ್ಲರಿಗೂ ಆಘಾತ ತಂದಿದೆ. ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ ಹಿಂದೆ. ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ. ಮಹಾರಾಷ್ಟ್ರದ ರಾಜಕಾರಣಕ್ಕೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ, ಮಹಾರಾಷ್ಟ್ರದ NDAಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಪರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ತೇನೆ. ಸರ್, ಈ ರಾಜಕೀಯ ಪೊಸಿಷನ್ ವಿಚಾರದಲ್ಲಿ ನೋಡಿದಾಗ ಸಾಕಷ್ಟು ಇಲ್ಲ, ನಮಗೆ ನಮ್ಮ ತಂದೆಯವ್ರ ಜೊತೆಗೆ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಇದೆ. ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು. ಅಲ್ಲಿಂದ ಪ್ರಾರಂಭವಾಗಿ ಅವರು NDA ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು. ಅವ್ರ ಕುಟುಂಬದ ಸದಸ್ಯರು, ಈಗಿರುವ MP ಸುಪ್ರಿಯಾ ಸೋಳೆ ಅವರು ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ಥರ ಇದ್ದರು. ಮೊನ್ನೆ ದಿಲ್ಲಿಯಲ್ಲಿ ಅದು ನಮ್ಮ ಶರದ್ ಪವಾರ್ ಅವರ ಹುಟ್ಟಿದಬ್ಬ ದಿವಸ ಅವತ್ತು ಕೂಡ ನನಗೆ ಭೇಟಿಯಾಗಿದ್ದರು. ಒಬ್ಬ ಒಳ್ಳೆಯ ಆಡಳಿತಗಾರ, ಹಲವಾರು ರಾಜಕೀಯ ಸವಾಲುಗಳನ್ನು, ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು. ಅವ್ರ ನೇತೃತ್ವದಲ್ಲಿ 40ಕ್ಕಿಂತ ಹೆಚ್ಚು MLAಗಳು ಆರಿಸಿ ಬಂದಿದ್ದರು. NDA ಒಬ್ಬ ಪ್ರಬಲ ಸದಸ್ಯರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು. ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಪುಣೆ ಮತ್ತು ಬಾರಾಮತಿಯ ಸುತ್ತಲಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು ಕುತೂಹಲ.